ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಯುಡೈಸ್ ಪ್ಲಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಬರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಯುಡೈಸ್ ಪ್ಲಸ್ ಪ್ರತಿಯೊಂದು ಶಾಲೆಯಲ್ಲೂ ಸಹ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥವ್ರು ಕಂಟಿನ್ಯೂ ಮಾಡ್ತಾ ಇದ್ರಿ. ಕೆಲವೊಂದು ಡೌಟ್ಸ್ಗಳು ಇರ್ತಕ್ಕಂಥವ್ರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಅದು ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸಂಪೂರ್ಣವಾದಂಥ ವಿಡಿಯೋವನ್ನು ನೀವು ಗಮನಿಸಿ ಅಂತೇಳಿ ಹೇಳ್ತಾ ಸ್ನೇಹಿತರೆ, ಬನ್ನಿ ಹಾಗಾದರೆ ಯುಡೈಸ್ ಪ್ಲಸ್ನಲ್ಲಿ ನಾವು ಮೊದಲೇದಾಗಿ ಇದರಲ್ಲಿ ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲು, ಟೀಚರ್ ಮಾಡ್ಯೂಲು ಮತ್ತು ಯುಡೈಸ್ ಪ್ಲಸ್ ಪ್ರೊಫೈಲ್ ಮಾಡ್ಯೂಲು ಎಂಬತಕ್ಕಂತಹ ಒಂದು 3 ವಿಧದ ಒಂದು ಮಾಡ್ಯೂಲ್ಗಳನ್ನು ನಾವು ಅಪ್ಡೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾದರೆ ಹೇಗಪ್ಪ ಇದನ್ನು ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾವು ನೋಡೋದಾದರೆ, ನಾವು ನಮ್ಮ ಮೊಬೈಲ್ನಲ್ಲೇ ಯಾವುದೇ ಇಂಟರ್ನೆಟ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ಕಂಪ್ಯೂಟರ್, ಲ್ಯಾಪ್ಟಾಪ್ ಯಾವುದೂ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾವು ಕೇವಲ ನಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ. ಇವತ್ತು ನಾವು ಟೀಚರ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಟೀಚರ್ ಮಾಡ್ಯೂಲ್ ಅನ್ನೋದನ್ನು ಹೇಗೆ ನಾವು ಅಪ್ಡೇಟ್ ಮಾಡೋದು ಅಂತ ನೋಡೋದಾದರೆ, ನಮ್ಮ ಗೂಗಲ್ನಲ್ಲಿರ್ತಕ್ಕಂತಹ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಯುಡೈಸ್ ಪ್ಲಸ್ ಅಂತ ಅನ್ನೋದನ್ನು ಟಚ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಮಾಡ್ಯೂಲ್ಸ್ಗಳು ಯಾವ್ಯಾವ ಇದೆ ಅಂತ ನಿಮಗೆ ಸಿಗುತ್ತೆ. ಅದರಲ್ಲಿ ನಾನು ಟೀಚರ್ ಮಾಡ್ಯೂಲ್ ಅಂತ ಇದ್ದಿಲ್ಲ, ಅದನ್ನು ನೇರವಾಗಿ ಟಚ್ ಮಾಡಿದಾಗ ಆ ಒಂದು ಪೇಜ್ಗೆ ನನ್ನನ್ನು ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಕರ್ಕೊಂಡು ಹೋದಾಗ ನಮಗೆ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಬೇಕು. ನಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡನ್ನು ನಾನು ಹಾಕ್ಲಿಕ್ಕೆ ಬಯಸ್ತಿದ್ದೀನಿ. ಯೂಸರ್ ನೇಮ್ ಅಂದರೆ ನಮ್ಮ ಶಾಲೆಯ ಡೈಸ್ ಕೋಡು, ಪಾಸ್ವರ್ಡ್ ಅಂದರೆ ಈಗ ಆಲ್ರೆಡಿ ನಮಗೆ ಗೊತ್ತಿರ್ತಕ್ಕಂಥದ್ದು. ಪಾಸ್ವರ್ಡನ್ನು ನಿಮಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂತಂದರೆ ನಿಮ್ಮ BRC ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿ ನೀವು ಪಾಸ್ವರ್ಡನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಕ್ಯಾಪ್ಚಾ ಕೋಡನ್ನು ಕರೆಕ್ಟಾಗಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ, ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಈ ಥರದ ಒಂದು ನಿಮ್ಮ ಶಾಲೆಯ ಯುಡೈಸ್ ಟೀಚರ್ ಮಾಡ್ಯೂಲ್ನ ಸಂಬಂಧಪಟ್ಟಂಥ ಈ ಒಂದು ಪೇಜ್ ಓಪನ್ ಆಗ್ತದೆ. ಈ ಒಂದು ಪೇಜ್ ನೀವು ಎಲ್ಲಿ ಹೋಗಬೇಕಾಗಾದ್ರೆ ಅಂತಂದ್ರೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಒಂದು ಮಾಹಿತಿಯನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಟೀಚರ್ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಪಡೆಯಲಿಕ್ಕಾಗಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕಾಣ್ತಿದೆಯಲ್ಲ, ಇದನ್ನು ಟಚ್ ಮಾಡಿ. ಗೋ ಅಂತ ಕಾಣ್ತಿದೆ, ಇದನ್ನು ಟಚ್ ಮಾಡ್ತಾ ಇದ್ದೀನಿ. ನಿಮ್ಮ ಶಾಲೆಯ ಹೆಸರು, ಡೈಸ್ ನಂಬರ್ ಎಲ್ಲ ಸಿಗುತ್ತೆ ನಿಮಗೆ. ಎಲ್ಲ ಮಾಹಿತಿಯನ್ನು ತಾವು ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ, ಶಾಲೆಯ ಹೆಸರು ಇರುತ್ತೆ, ಡೈಸ್ ನಂಬರ್ ಇರುತ್ತೆ, ಎಲ್ಲ ಮಾಹಿತಿ ಇರುತ್ತೆ. ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂತಹ ಒಂದಿಷ್ಟು ಮಾಹಿತಿ ಇರುತ್ತೆ. ನೀವು ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಭಾಗಕ್ಕೆ ಬಂದರೆ ಇಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಎಷ್ಟು ಜನ ಅಂತ ನಿಮಗೆ ಸಿಗುತ್ತೆ. ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟು ಜನ ಮತ್ತು ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟು ಜನ ಅಂತ ಇರುತ್ತೆ. ಅದಾದಮೇಲೆ ಎಷ್ಟು ಜನ ಟೋಟಲ್ ಅಂತ ಇರುತ್ತೆ. ಅದಾದಮೇಲೆ ಇಲ್ಲಿ ಕೆಂಪು ಬಾಕ್ಸ್ ಒಂದು ಕಾಣ್ತಾ ಇದೆ, ಇನ್ಕಂಪ್ಲೀಟ್ ಅಂತ ಕಾಣುತ್ತೆ. ಎಸ್, ಇಲ್ಲಿ ಇನ್ಕಂಪ್ಲೀಟ್, ಇಲ್ಲಿ ಟೋಟಲ್ ಶಿಕ್ಷಕರ ಸಂಖ್ಯೆ ಇರುತ್ತೆ ಮತ್ತು ಇನ್ಕಂಪ್ಲೀಟ್ ಶಿಕ್ಷಕರ ಸಂಖ್ಯೆ ಇರುತ್ತೆ. ಇಲ್ಲಿ ನಿಮಗೆ ಇನ್ಕಂಪ್ಲೀಟ್ ಶಿಕ್ಷಕರ ಸಂಖ್ಯೆ 0 ಇತ್ತು ಅಂದರೆ ನಿಮಗೆ ಟೀಚರ್ ಪ್ರೊಫೈಲ್ ಅಪ್ಡೇಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಇದು ಏನಾದರೂ ನಿಮಗೆ ಇಲ್ಲಿ ಇನ್ಕಂಪ್ಲೀಟ್ 2 ಅಂತ ಇದೆ ಅಂದರೆ ನಿಮಗೆ ಇನ್ಕಂಪ್ಲೀಟ್ ಆಗಿದೆ. ಹಾಗಾಗಿ ನೀವು ಇನ್ನೊಂದು ಸರಿ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ 0 ಇತ್ತು ಅಂದರೆ ನೀವು ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂತ ಸ್ನೇಹಿತರೆ. ಹಾಗಾದರೆ ಎಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನೀವು ಗಮನಿಸೋದಾದರೆ, ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವುಗಳ ಮೇಲೆ ನೀವು ಟಚ್ ಮಾಡಿ. ಆ 2 ಅಂತ ಕಾಣ್ತಿದೆಯಲ್ಲ, ಟಚ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ನಿಮಗೆ ಈ ಒಂದು ಶಿಕ್ಷಕರ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ಇಬ್ಬರು, ಈ ನಮ್ಮ ಶಾಲೆಯಲ್ಲಿ ಇಬ್ಬರು ಇದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ಆ ಇಬ್ಬರ ಮಾಹಿತಿ, ಇದು ಮೇಲ್ಗಡೆ ಒಬ್ಬರ ಮಾಹಿತಿ, ಇದು ಕೆಳಭಾಗದಲ್ಲಿ ಇನ್ನೊಬ್ಬರ ಮಾಹಿತಿ, 2 ಶಿಕ್ಷಕರ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ಇದನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ನಾವು ನೋಡೋದಾದರೆ, ಇಲ್ಲಿ ನಿಮಗೆ ಕಾಣ್ತಾ ಇದೆ GP ಜನರಲ್ ಪ್ರೊಫೈಲ್ ಅಂತ ಕಾಣ್ತಿದೆ. ಅದನ್ನು ಟಚ್ ಮಾಡಿ. ಜನರಲ್ ಪ್ರೊಫೈಲ್, ಆ ಮೊದಲೇ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಜನರಲ್ ಪ್ರೊಫೈಲನ್ನು ಟಚ್ ಮಾಡಿದಾಗ ಅವರಿಗೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಅದನ್ನು ಅಷ್ಟು ವೆರಿಫೈ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಸ್ನೇಹಿತರೆ, ಅದನ್ನು ಅಷ್ಟು ಮೊದಲಿಂದನೂ ಕಾಲಮ್ 1ರಿಂದನೂ ಸಹಿತ ನೀವು ವೆರಿಫೈ ಮಾಡ್ತಾ ಎಲ್ಲವನ್ನು ನೋಡ್ತಾ ಚೆಕ್ ಮಾಡ್ತಾ ಬನ್ನಿ. ಅದಾದಮೇಲೆ ನಿಮಗೆ ಇಲ್ಲಾಗುತ್ತೆ, ಇಲ್ಲಿ ಅಪ್ಡೇಟ್ ಅಂತ ಕಾಣ್ತಿದೆ, ಅದನ್ನು ಅಪ್ಡೇಟನ್ನು ಕೊಡಿ ಸ್ನೇಹಿತರೆ. ಈ ಅಪ್ಡೇಟ್ ಕೊಟ್ಟ ತಕ್ಷಣ ಆ 1ನೇ ಮಾಹಿತಿ ಏನಾಯಿತು, ಅಪ್ಡೇಟ್ ಆಯಿತು ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ 2ನೇ ಪೇಜ್ಗೆ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಹಾಗಾಗಿ ಈ 2ನೇ ಪೇಜ್ನಲ್ಲೂ ಸಹಿತ ನೀವು ಮಾಹಿತಿಯನ್ನು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಅಪಾಯಿಂಟ್ಮೆಂಟ್ ಟೀಚಿಂಗ್ ಪ್ರೊಫೈಲ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ ಆದಮೇಲೆ ನೀವು ಇದನ್ನು ಸಹಿತ ಅಪ್ಡೇಟನ್ನು ಕೊಡಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ನಮಗೆ 3ನೇ ಪೇಜಿಗೆ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಇದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ. ಇದನ್ನು ಸಹಿತ ನೀವೆಲ್ಲ ವೆರಿಫೈ ಮಾಡ್ಕೊಳ್ಳಿ. ಇದು ತಪ್ಪಿತ್ತು ಅಂದರೆ ನೀವು ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇದೆ. ಹಾಗಾಗಿ ನೀವು ಅದನ್ನು ಸಹಿತ ಚೆಕ್ ಮಾಡ್ಕೊಳ್ಳಿ. ನಂದು ಎಲ್ಲ ಮಾಹಿತಿ ಸರಿ ಇದೆ, ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಮತ್ತೆ ಅಪ್ಡೇಟನ್ನು ಕೊಡ್ತಾಯಿದ್ದೀನಿ. ಎಸ್, ಇದನ್ನು ನೋಡಿ, ಆ ಆರೆಂಜ್ ಕಲರ್ ಇರ್ತಕ್ಕಂಥ ಶಿಕ್ಷಕರ ಮಾಹಿತಿ ಏನಾಯ್ತು, ಇಲ್ಲಿ
ಗ್ರೀನ್ ಕಲರ್ಗೆ ಕನ್ವರ್ಟ್ ಆಯಿತು. ಇದೇ ರೀತಿಯಾಗಿ ಮತ್ತೆ ಮಾಹಿತಿ, ಇನ್ನೊಬ್ಬ ಶಿಕ್ಷಕರ ಮಾಹಿತಿಯನ್ನು ಸಹಿತ ನೀವೇನು ಮಾಡಬೇಕಾಗತ್ತೆ, ಮತ್ತೆ ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮತ್ತೆ ಇನ್ನೊಬ್ಬರ ಶಿಕ್ಷಕರ ಮಾಹಿತಿ GP ಅಂತ ಇದೆಯಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಟಚ್ ಮಾಡಿ ಅವರ ಮಾಹಿತಿಯನ್ನು ಸಹಿತ ನಮಗೆ ಇಲ್ಲಿ ಏನಿದೆ ಆಲ್ರೆಡಿ ಇರುತ್ತೆ, ಪ್ರೀ ಮಾಹಿತಿ ಇರುತ್ತೆ, ಅದನ್ನು ನೀವು ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಅಕಸ್ಮಾತ್ ಮಿಸ್ಟೇಕ್ ಇತ್ತು ಅಂದರೆ ನೀವು ಅದನ್ನು ಏನು ಮಾಡಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅಪ್ಡೇಟ್ ಮಾಡಿ ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ನಾನು ಈಗ ಏನು ಮಾಡ್ತಾ ಇದ್ದೀನಿ, ಇದು ಓಕೆ ಇದೆ, ಹಾಗಾಗಿ ನಾನು ಇದನ್ನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದಾದಮೇಲೆ ಎರಡನೇ ಪೇಜಿಗೆ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ, ಅದನ್ನು ಸಹಿತ ವೆರಿಫೈ ಮಾಡ್ಕೊಳ್ಳಿ ಎರಡನೇ ಪೇಜನ್ನು. ಅದಾದಮೇಲೆ ಅಪ್ಡೇಟನ್ನು ಕೊಡಿ. ಎರಡನೇ ಪೇಜನ್ನು ನಾನು ಏನು ಮಾಡ್ತಾ ಇದ್ದೀನಿ, ಅಪ್ಡೇಟ್ ಕೊಡ್ತಾ ಇದ್ದೀನಿ. ಮತ್ತು ಮೂರನೇ ಪೇಜಿಗೆ ಬರ್ತಾ ಇದೆ. ಮೂರನೇ ಪೇಜಲ್ಲಿ ಸಹಿತ ನೀವೆಲ್ಲ ಗಮನಿಸಬಹುದು. ಅದನ್ನು ಸಹಿತ ನೀವೆಲ್ಲ ವರ್ಕಿಂಗನ್ನು ಮತ್ತು ಡೇಸು ಅದೆಲ್ಲ ಇದೆ, ಮಾಹಿತಿ ಇರುತ್ತೆ, ಅದನ್ನು ಸಹಿತ ಗಮನಿಸಿ. ಅಲ್ಲಿ ನೀವೇನಾದರೂ ಅಪ್ಡೇಟ್ ಮಾಡೋದಿದ್ರೆ ಅಪ್ಡೇಟ್ ಕೂಡ ಖಂಡಿತವಾಗ್ಲೂ ಮಾಡ್ಬೋದು. ಮತ್ತು ಇದನ್ನು ಸಹಿತ ನಾನು ಏನು ಮಾಡ್ತಾ ಇದ್ದೀನಿ, ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಇದಕ್ಕೂ ಸಹಿತ ಕೊಟ್ಟ ತಕ್ಷಣ ನೋಡಿ, ಆರೆಂಜ್ ಕಲರ್ ಇರ್ತಕ್ಕಂತಹ ಇಬ್ಬರ ಶಿಕ್ಷಕರ ಮಾಹಿತಿ ಏನಾಯಿತು, ಆಟೋಮೆಟಿಕ್ಕಾಗಿ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಯಿತು. ಈ ರೀತಿಯಾಗಿ ನೀವೇನು ಮಾಡ್ಬೋದು ಸ್ನೇಹಿತರೆ, ಶಿಕ್ಷಕರ ಮಾಹಿತಿಯನ್ನು ನೀವು ಅಪ್ಡೇಟ್ ಮುಖಂಡ ನೀವು ಮಾಡ್ಬೋದು.